ದೇವಸ್ಥಾನ ಕ್ರಿಮಿನಲ್ ಮೊಕದ್ದಮೆ ದಾಖಲು ಒತ್ತಾಯ. ಸೋಗೂರೇಶ್ವರ ದೇವಸ್ಥಾನಕ್ಕೆ ಸೇರಿದ ಸ್ಥಿರಾಸ್ತಿ ಜಮೀನುಗಳ ಬೊಟ್ಟೆ ದಾಖಲೆ ಸೃಷ್ಟಿಸಿಕೊಂಡು ಅಕ್ರಮವಾಗಿ ನಿವೇಶನಗಳನ್ನು ಒತ್ತುವರಿ ಮಾಡಿರುವ ಅಧೋನಿ ಮಲ್ಲಪ್ಪ ಉರ್ಫ್ ಮಲ್ಲಿಕಾರ್ಜುನ್ ನಂದಿ ಪ್ರಕಾಶಯ್ಯ ಹಾಗೂ ಇನ್ನಿತರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ದಾಖಲಿಸುವಂತೆ ಒತ್ತಾಯಿಸಿ ಜಯ ಕರ್ನಾಟಕ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಕೆಲವು ದುಷ್ಟ ದುರುಳರು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಭಗವಂತನಿಗೆ ಸೇರಿದ ಚಿರಾಸ್ತಿಯನ್ನ ವಾಮ ಮಾರ್ಗಗಳ ಮುಖಾಂತರ ಬೊಟ್ಟಿ ದಾಖಲೆ ಸೃಷ್ಟಿಸಿಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಹೆಸರಿಗೆ ನಿವೇಶನಗಳನ್ನು ಮಾಡಿಕೊಂಡು ವಾಸದ ಮನೆಗಳು ಕಟ್ಟಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಎಸ್ ಶಿವಕುಮಾರ್ ಯಾದವ್, ಡಿ ಸುರೇಶ್ ಮಡಿವಾಳ್, ನರಸಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಮಾನ್ಯರೇ, ಶ್ರೀ ಸೋಗೂರೇಶ್ವರ ಸ್ವಾಮಿ ದೇವಸ್ಥಾನದ ಸ್ಥಿರಾಸ್ತಿ ಜಮೀನುಗಳ ಕೊಟ್ಟಿ ದಾಖಲೆ ಸೃಷ್ಟಿಕೊಂಡು ಅಕ್ರಮವಾಗಿ ಒತ್ತುವರಿ ಮಾಡಿರುವ ಆದೋನಿ ಮಲ್ಲಪ್ಪ ಉರ್ಫ್ ಮಲ್ಲಿಕಾರ್ಜುನ್ ನಂದಿ ಪ್ರಕಾಶಯ್ಯ ಹಾಗೂ ಇತರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗೆ ಒತ್ತಾಯಿಸಿ ದೂರು. ಈಗಾಗಲೇ 2011ರಿಂದ ನಾವು ಸತತವಾಗಿ ಕೊಟ್ಕೊಳ್ತಾ ಬಂದೀವಿ ಸರ್ ದೇವಸ್ಥಾನದ ಬಗ್ಗೆ. ಇವಾಗ ಸುಮಾರು ಒಂದು 25ರಿಂದ 30 ವರ್ಷದಿಂದ ಅಲ್ಲೊಂದು ಗುಡಿ ಪಕ್ಕದಲ್ಲಿ ಇರ್ತಕ್ಕಂಥ ಜಾಗನ ಅಕ್ರಮ ಮಾಡಿಕೊಂಡು ಅದನ್ನು ದಾಖಲೆಗಳನ್ನು ಸೃಷ್ಟಿಸಿ ಅಲ್ಲಿ ಮಳಿಗೆಗಳು ಮಾಡಿಕೇಸಿ ಕಿರಾಯ ಕೊಟ್ಟು ಒಂದು 30ರಿಂದ 40 ಸಾವಿರ ರೂಪಾಯಿ ತಿಂಗಳ ಬಾಡಿಗೆ ತಿಂತಾ ಇದ್ದಾರೆ. ಇದು ಆ್ಯಕ್ಚುಲಿ ದೇವಸ್ಥಾನ ಸೋಗೂರೇಶ್ವರ ದೇವಸ್ಥಾನಕ್ಕೆ ಸಲ್ಲಬೇಕಾದದ್ದು. ಅಂಥದನ್ನು ಈ ಏನು ಖಾಸಗಿ ವ್ಯಕ್ತಿ ಈ ಥರ ಮಾಡ್ತಾ ಇದ್ದಾನೆ. ಇಲ್ಲಿ ಬಂದು ರಾಜಕೀಯ ಪ್ರಭಾವ ಬೀರಿಕೇಸಿ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಮಾಡಿದ ಈ ಥರ ಹಲವಾರು ನಿರ್ದರ್ಶನಗಳಿವೆ. ಹಾಗಾಗಿ ಈ ಸಾರಿ ಮಾತ್ರ ಇವಾಗ ಮಾನ್ಯ ADC ಅವರು ಮೊನ್ನೆ ಸತಿ ಇದು ಹೋದಾಗ ಅವರಿಗೆ ಗಮನಕ್ಕೆ ಬಂದಿದೆ. ಆದರೂ ಸಹಿತ ನಾವು ಲೆಟರ್ ಮೂಲಕ ಕೊಟ್ಟು ಒತ್ತಾಯಿಸ್ತಿದ್ದೇವೆ. ಅದು ದೇವಸ್ಥಾನಕ್ಕೆ ಸೇರಬೇಕಾದಂಥ ಸ್ಥಿರಾಸ್ತಿಯನ್ನು ಅದು ಸೇರ್ಪಡೆ ಮಾಡಿಸಿ ಖಾಸಗಿ ವ್ಯಕ್ತಿಯಿಂದ ಎಷ್ಟು ಹಣ ದುರುಪಯೋಗ ಆಗಿದೆ ಅದನ್ನು ವಾಪಸ್ ಪಡೆದು ಕ್ರಿಮಿನಲ್ ಕೇಸ್ ಮಾಡಬೇಕಂತ ನಾವು ಈ ಒಂದು ಜಯ ಕರ್ನಾಟಕ ಮೂಲಕ ಒತ್ತಾಯ ಮಾಡ್ತೀವಿ.